ಎಲ್ಗೂ ಜೈ ಭೀಮ್. ತಮಿಳುನಾಡಿನ ವೀರ ಯೋಧರು, ನಮ್ಮ ಸಮುದಾಯದ ಹೆಮ್ಮೆಯ ಪುತ್ರ, ತಮಿಳುನಾಡಿನ ಹೋರಾಟಗಾರರಾದಂಥ ವಂಡಿ ವೀರನ್ ಅವರ ಇವತ್ತು ಹುತಾತ್ಮ ಆಗಿರೋ ದಿನಾಂಕ 20/8/1771 ದೇಶಕ್ಕಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂಥ ವಂಡಿ ವೀರನ್ ಅವರನ್ನು ಇಡೀ ದೇಶಾದ್ಯಂತ ಇವತ್ತು ಸ್ಮರಣೆ ಮಾಡ್ತಾ ಇದೆ. ಈ ಇತಿಹಾಸವನ್ನು ಮನುವಾದಿಗಳು ಹೊರಗಡೆ ತಂದಿಲ್ಲ. ನಮ್ಮ ಕೆಲಸ ಏನಂದರೆ ಇಂಥ ವಿಚಾರಗಳನ್ನು ಹೊರಗಡೆ ತಂದು ಈ ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಬೇಕಾಗಿದೆ. ಲೆಕ್ಕ ಹಾಕ್ಕೊಂಡ್ರೆ ಅವ್ರು ತೀರ್ಕೊಂಡಿರೋದು 20/8/1771 ಅಂದರೆ 252 ವರ್ಷ ಆಗಿದೆ. ಆ ಇತಿಹಾಸವನ್ನು ಮರೆಮಾಚಿದ್ದಾರೆ. ನಾವು ಇವತ್ತು ಬಿಲ್ಕುಲ್ ಓಪನ್ ಮಾಡಿಬಿಡೋಣ. ಅವ್ರು ಏನಂದರೆ ಅವರು ಹೋರಾಟ ಮಾಡೋಕ್ಕೆ ಕಾರಣ, ಈಸ್ಟ್ ಇಂಡಿಯಾದವರು ಒಂದು ಘೋಷಣೆ ಮಾಡ್ತಾರೆ. ನಮ್ಮ ಮಹಲ್ಗೆ ಬಂದು, ಅಂದರೆ ಅವರ ಬಿಲ್ಡಿಂಗ್ ಬಂದುಬಿಟ್ಟು ಯಾರು ಗಂಟೆನ ಬಾಲಿಸ್ತಾರೋ 12 ಗಂಟೆಗೆ, ಆವತ್ತು ನಾವು ಈ ದೇಶವನ್ನು ಬಿಟ್ಕೊಡೋಕ್ಕೆ ರೆಡಿ ಇದ್ದೀವಿ ಅಂತೇಳಿ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದಾಗ ಅಲ್ಲಿರುವಂಥ ನಮ್ಮ ವೀರರು ಚರ್ಚೆ ಮಾಡ್ತಾ ಇರ್ತಾರೆ, ಯಾರು ಹೋಗೋದು ಅಂದ್ಬಿಟ್ಟು. ಆವಾಗ ವಂಡಿ ವೀರನ್ನು ತೀರ್ಮಾನ ತೊಗೊತಾರೆ, ನಾನು ಹೋಗ್ತೀನಿ ಅಂತೇಳಿ. ಸೀದಾ ಅವ್ರ ಮಹಲ್ ಹತ್ರ ಹೋಗ್ಬಿಟ್ಟು ಗೇಟ್ ಹತ್ರ ಹೋದ ತಕ್ಷಣ ಗೇಟಲ್ಲಿರುವಂಥ ವ್ಯಕ್ತಿ ನಿಲ್ಲಿಸ್ತಾನೆ, ಯಾರು ನೀನು ಅಂತೇಳಿ. ನಾನು ಕುದುರೆಗಳ ರಿಪೇರಿ ಮಾಡೋನು, ಕುದುರೆಗಳಿಗೆ ಲಾಲ ಕಟ್ಟೋನು, ನಾನು ನೋಡಬೇಕು ಅಂತ ಹೇಳಿದ ತಕ್ಷಣ ಸರಿ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಆಗ ಟೈಮು ರಾತ್ರಿ ಆಗಿರುತ್ತೆ, ಅಷ್ಟು ಕಂಡಿಡಿಯೋಕ್ಕಾಗಲ್ಲ, ಅವ್ರನ್ನ ಕಳಿಸ್ಬಿಡ್ತಾರೆ. ಅವ್ರು ಹೋಗ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾರೆ, 12 ಗಂಟೆ ಆಗಿದ್ದನ್ನ ಕಾಯ್ತಾ ಇರ್ತಾರೆ, ನಾನು ಹೋಗಬೇಕು ಅಂದ್ಬಿಟ್ಟು. ಆ ಸಮಯದಲ್ಲಿ ಸೈನಿಕರೆಲ್ಲ ಬಂದುಬಿಡ್ತಾರೆ. ಸೈನಿಕರೆಲ್ಲ ಬಂದ ತಕ್ಷಣ ಅಲ್ಲಿ ಲಾಲ ಅಂದರೆ ಕುದುರೆಗಳನ್ನ ಕಟ್ಟುವಂಥ ಒಂದು ಕೊಠಡಿ ಇರುತ್ತೆ. ಆ ಕೊಠಡಿಯಲ್ಲಿ ಹೋಗ್ಬಿಟ್ಟು ಮಲಗಿರೋ ಮೇಲೆ ಹುಲ್ಲು ಹಾಕ್ಕೊಬಿಡ್ತಾರೆ. ಹುಲ್ಲು ಹಾಕ್ಕೊಂಡ್ಮೇಲೆ ಆ ಸೈನಿಕರು ಏನು ಕುದುರೆಗಳನ್ನ ಕಟ್ಟಕ್ಕಂತ ಬಂದಾಗ ಆನೆ ದೊಡ್ಡದಾಗಿ ಒಂದಿರೋಂಥ ಕಬ್ಬಿಣದ ರಾಡ್ ತೊಗೊಂಡು ಏನು ವಂಡಿ ವೀರನ್ ಮಲಗಿರ್ತಾರೆ, ಹೀಗೆ ಅವರ ಕೈ ಒಳಗಡೆ ಸೇರಿಸಿ ಆನೆ ತೊಗೊಂಡು ಹೊಡಿತಾರೆ. ಹೊಡೆದುಬಿಟ್ಟು ಕುದುರೆನ ಕಟ್ಬಿಟ್ಟು ಹೋಗ್ತಾರೆ. ಸಮಯ ನೋಡಿದ್ರೆ ತುಂಬ ಕಮ್ಮಿ ಇದೆ. ನಾನು 12 ಗಂಟೆಯಲ್ಲಿ ಗಂಟೆ ಬಾರಿಸಿ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತಂತೇಳಿ ವಂಡಿ ವೀರನ್ನು ಏನು ಯೋಚನೆ ಮಾಡ್ತಾರೆ ಅಂದರೆ, ನನ್ನ ಪ್ರಾಣಕ್ಕಿಂತ ನನ್ನ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದು ಮುಖ್ಯ, ದೇಶದಲ್ಲಿ ಇರುವಂಥ ಜನರು ಆರೋಗ್ಯವಾಗಿರಬೇಕು ಅಂತೇಳಿ ಏನು ಮಾಡ್ತಾರೆ, ಅವರ ಕೈಯನ್ನು ಅವರೇ ನೇರವಾಗಿ ಕಟ್ ಮಾಡ್ಕೊಬಿಡ್ತಾರೆ. ಇಷ್ಟು ಕಟ್ ಮಾಡ್ಕೊಬಿಟ್ಟು ಆ ಬಟ್ಟೆಯನ್ನು ಸುತ್ತಕೊಂಡು ರಾತ್ರಿ 12 ಗಂಟೆ ಆಗ್ತಾ ಇನ್ನೇನು 2-3 ನಿಮಿಷ ಇರುತ್ತೆ, ಅಷ್ಟರಲ್ಲಿ ಅವ್ರು ಹೋಗ್ಬಿಟ್ಟು ಮಹಲ್ ಮೇಲೆ ಹೋಗ್ಬಿಟ್ಟು ಅಲ್ಲಿರುತ್ತೆ ಗಂಟೆ, ಆ ಗಂಟೆನ ಬಾರಿಸ್ಬಿಡ್ತಾರೆ. ಗಂಟೆ ಬಾರಿಸಿದ ತಕ್ಷಣ ಇಡೀ ಸೈನಿಕರೆಲ್ಲ ಎಚ್ಚರವಾಗಿಬಿಟ್ಟು ಒಂದು ಕಡೆ ಕತ್ತಿಗಳು, ಒಂದು ಕಡೆ ಗುಂಡುಗಳು, ಒಂದು ಕಡೆ ತುಪಾಕಿ ಇದನ್ನ ಬಾರಿಸೋದು ಸ್ಟಾರ್ಟ್ ಮಾಡ್ತಾರೆ. ಆದರೆ ವಂಡಿ ವೀರನ್ನು ಧೈರ್ಯಸ್ಥ ವೀರ ಯೋಧರಾಗಿರೋದ್ರಿಂದ ಅವರು ಆ ಕಡೆ ಈ ಕಡೆ ಜಂಪ್ ಮಾಡಿ ಬಚಾವಾಗ್ಬಿಟ್ಟು ನಮ್ಮ ನಗರಕ್ಕೆ ಬಂದುಬಿಡ್ತಾರೆ. ನಗರದಲ್ಲಿ ಬಂದುಬಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತಾರೆ, ನಾನು ಇವತ್ತು ಬ್ರಿಟಿಷರನ್ನ ಓಡಿಸೋಕ್ಕೆ ಒಂದು ದೊಡ್ಡ ಸಾಧನೆ ಮಾಡಿದ್ದೀನಿ. ಈ ಸಾಧನೆ ಮಾಡೋಕ್ಕೆ ನಮ್ಮ ಪೂರ್ವಿಕರ ಇತಿಹಾಸ ನಾನು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಕ್ಕಾಗಿ ನಮ್ಮ ಜನರ ಕಷ್ಟವನ್ನು ನೋಡಲಾರದೆ ಇವತ್ತು ಈಸ್ಟ್ ಇಂಡಿಯಾ ಅವ್ರನ್ನ ಓಡಿಸ್ಬೇಕಂತೇಳಿ ನನ್ನ ಕೈಯನ್ನು ಕತ್ತರಿಸಿಕೊಂಡು ಇವತ್ತು ನನ್ನ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೀನಿ ಅಂತೇಳಿ ಆವಾಗ 1771 ಘೋಷಣೆ ಮಾಡ್ತಾರೆ. ಆಗ ವೀರ ಮರಣ ಹೊಂದಿರುವಂಥ ಮಹಾನ್ ಚೇತನ ವಂಡಿ ವೀರನ್ನನ್ನು ತಮಿಳುನಾಡಲ್ಲಿ ಇವತ್ತು ಅವರ ದೇವಸ್ಥಾನಗಳನ್ನ ಕಟ್ಕೊಂಡು, ಫೋಟೋಗಳನ್ನ ಇಟ್ಕೊಂಡು, ಪೂಜೆ ಮಾಡಿಕೊಂಡು ಪ್ರತಿ ವರ್ಷ ಅವರ ಜಯಂತಿ ಅಥವಾ ಮತ್ತು ತೀರ್ಕೊಂಡಿದ್ದ ದಿನವನ್ನು ಅವರ ಇತಿಹಾಸವನ್ನು ತಿಳಿಸೋ ಜೊತೆಗೆ ಇವತ್ತು ತಮಿಳುನಾಡಲ್ಲಿ ಎಲ್ಲರೂ ವೀರರಾಗಿ ಮೀಸೆ ಬಿಟ್ಕೊಂಡು ನಮ್ಮ ಸಮುದಾಯ, ಅವರು ಅರುಂಧತಿ ಸಮುದಾಯದವರು. ಅರುಂಧತಿ ಸಮುದಾಯ ಅಂದರೆ ಅರ್ಥ ಆಗುತ್ತಲ್ಲ, ಯಾರದೇ ಮದುವೆ ಆಗಿದ್ದರೂ ಕೂಡ ಆಕಾಶಕ್ಕೆ ತೋರಿಸ್ತಾರೆ ಅರುಂಧತಿ ನಕ್ಷತ್ರ ಅಂತೇಳಿ. ಆ ನಕ್ಷತ್ರ ಕುಲದ ಸಮುದಾಯದ ಮಹಾನ್ ಚೇತನ ವಂಡಿ ವೀರನ್ನವರ ಇವತ್ತು ತೀರ್ಕೊಂಡಿದ್ದ ದಿನ ಇವತ್ತು ನಾವೆಲ್ಲ ಸ್ಮರಣೆ ಮಾಡಬೇಕು. ಈ ಇತಿಹಾಸವನ್ನು ನಮ್ಮನ್ನು ಮನುವಾದಿಗಳು ತಿಳ್ಕೊಳ್ಳೋಕ್ಕೂ ಬಿಡಲಿಲ್ಲ, ಅವರು ಕೂಡ ತೋರಿಸಿಲ್ಲ. ಅದಕ್ಕಾಗಿಯೇ ಇವತ್ತು ಪ್ರತಿಯೊಬ್ಬರು ಕೂಡ ವಂಡಿ ವೀರನ್ನ ಕಥೆಯನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ನಿಲ್ಲೋದಿಲ್ಲ, ಎಲ್ಲೂ ನಿಲ್ಲೋದಿಲ್ಲ, ಇದು ಮುಂದುವರಿಸ್ತಾ ಇರ್ತದೆ. ತಮಿಳುನಾಡಿಂದ ಇವತ್ತು ಬೆಂಗಳೂರು ಬಂದಿದೆ, ಬೆಂಗಳೂರಿಂದ ಇಡೀ ದೇಶಕ್ಕೆ ಹರಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಹಜರತ್ ಟಿಪ್ಪು ಸುಲ್ತಾನ್ ಯಾವ ಥರ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟರು, ಅದೇ ಥರನೇ ವಂಡಿ ವೀರನ್ನು ಕೂಡ ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಇವ್ರನ್ನ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಇವರ ಜಯಂತಿಗಳನ್ನು ಮಾಡಬೇಕಂತೇಳಿ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾನು ಮನವಿ ಮಾಡಿಕೊಳ್ಳುತ್ತಾ, ತಮಿಳುನಾಡು ಸರ್ಕಾರವೂ ಕೂಡ ನಾನು ಮನವಿ ಮಾಡಿಕೊಳ್ಳುತ್ತಾ, ಇವತ್ತು ವಂಡಿ ವೀರನ್ನವರ ಕಥೆಗಳನ್ನು ಪುಸ್ತಕದ ರೂಪದಲ್ಲಿ ಬರಬೇಕಾಗಿದೆ. ಯಾಕಂದರೆ ತನ್ನ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟಿದ್ದಾನಂದರೆ ಇಂಥ ವೀರನ ನಾವು ಸ್ಮರಣೆ ಮಾಡೋದು ನಮ್ಮೆಲ್ಲರ ಪುಣ್ಯ. ಅದಕ್ಕೆ ದೊಡ್ಡವರು ನಮ್ಮವರು ಒಂದು ಮಾತು ಹೇಳಿದ್ದಾರೆ,
దేశమంటే మట్టి కాదు, దేశమంటే మట్టి కాదు, దేశమంటే మనుషులు, ದೇಶమంటే ಮನುಷ್ಯರು ಅಂತ ನಮ್ಮ ಹಿರಿಯರು ಗಾದೆ ಹೇಳಿರೋ ಮಾತು. ಗಾದೆ ಅನ್ನೋದಕ್ಕಿಂತ ಸತ್ಯಾಂಶ ಹೇಳಿರೋ ಮಾತನ್ನು, ದೇಶ ಅಂದರೆ ಬರೀ ಮಣ್ಣು ಕಲ್ಲು ಗುಡ್ಡೆ ಅದಲ್ಲ, ದೇಶ ಅಂದರೆ ದೇಶದಲ್ಲಿ ಇರುವಂಥ ಜನರಿಗೋಸ್ಕರ ಹೋರಾಟ ಮಾಡಿರುವಂಥ ಒಂಟಿ ವೀರನ್ನ ಇವತ್ತು ನಾವು ಸ್ಮರಣೆ ಮಾಡ್ತಾ ಇದ್ದೀವಿ. ಜೈ ಒಂಟಿ ವೀರಣ್ಣ ಅಂತ ಅವ್ರಿಗೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಚನ. Yeah.